ಇಂಡಿಯನ್ ಸಿನಿಮಾ ಹಿಸ್ಟ್ರಿನಲ್ಲೇ ಒಂದು ಮೂವಿ ರಿಲೀಸ್ ಆಗಿ ಬರೀ 2 ದಿನಗಳಲ್ಲಿ ಕಂಪ್ಲೀಟ್ಲಿ ಆಗಿ ಮಾಯ ಆಗ್ಬಿಡ್ತು ಅಂದ್ರೆ ನೀವು ನಂಬ್ತೀರಾ? ಎಸ್, ನಾವು ಮಾತಾಡ್ತಿರೋದು ದಿಲ್ಜಿತ್ ಅವರ ಹೆವಿ ಕಂಟ್ರೋವರ್ಷಿಯಲ್ ಫಿಲ್ಮ್ ಸತ್ಲುಜ್. ಈ ಮೂವಿ ಬೋರ್ಡ್ ಅವರ ಜೊತೆ ಯಾಕಷ್ಟೊಂದು ಫೈಟ್ ಮಾಡ್ತು, ಇದ್ರಲ್ಲಿರೋ ನಿಜವಾದ ಇತಿಹಾಸ ಏನು, ಮತ್ತೆ ಈ ಮೂವಿ ನೋಡುವಾಗ ನಮ್ಗೆ ಅಷ್ಟೊಂದು ಯಾಕೆ ಭಯ ಆಗುತ್ತೆ ಅಂತ ಸಿಂಪಲ್ ಆಗಿ ಈ ವಿಡಿಯೋನಲ್ಲಿ ಹೇಳ್ತೀನಿ. ಮೂವಿ ಸ್ಟೋರಿನ ರಿವೀಲ್ ಮಾಡದೆ ರಿವ್ಯೂ ಮಾಡ್ತೀನಿ, ಸೊ ಟೆನ್ಷನ್ ಇಲ್ಲದೆ ವಿಡಿಯೋ ಫುಲ್ ಆಗಿ ನೋಡಿ. ಈ ಮೂವಿನೇ ಬ್ಯಾನ್ ಆಗಿರೋದು ಒಂದು ದೊಡ್ಡ ಥ್ರಿಲ್ಲರ್ ತರ ಇದೆ. ಸುಮಾರು 3 ವರ್ಷ ಈ ಮೂವಿಗೆ ರಿಲೀಸ್ ಮಾಡೋಕೆ ಬಿಟ್ಟಿರ್ಲಿಲ್ಲ. ಸೆಂಟ್ರಲ್ ಸೆನ್ಸರ್ ಬೋರ್ಡ್ ಅವರು ಈ ಮೂವಿಯಲ್ಲಿರೋ ಕೆಲವು ಸೀನ್ಸ್ ನೋಡಿ ಮೊದಲು 25, ಆಮೇಲೆ 100, ಕೊನೆಗೆ 127 ಕಟ್ಸ್ ಮಾಡೋಕೆ ಹೇಳಿದ್ರು ಅಂತ ರಿಪೋರ್ಟ್ಸ್ ಇದಾವೆ. ಒಂದು ಮೂವಿನಲ್ಲಿ 127 ಸೀನ್ಸ್ ಕಟ್ ಮಾಡಿದ್ರೆ ಆ ಸಿನಿಮಾದಲ್ಲಿ ಏನ್ ಬಾಕಿ ಉಳಿಯುತ್ತೆ ನೀವೇ ಹೇಳಿ. ಇದರಿಂದ ಬೇಜಾರಾಗಿ ಮೂವಿ ಟೀಮ್ ಅವರು ಡೈರೆಕ್ಟ್ ಆಗಿ G5 OTT ಪ್ಲಾಟ್ಫಾರ್ಮ್ ನಲ್ಲಿ ಯಾವುದೇ ಕಟ್ ಇಲ್ಲದೆ ಸೈಲೆಂಟ್ ಆಗಿ ರಿಲೀಸ್ ಮಾಡ್ಬಿಟ್ರು. ಆದ್ರೆ ಇಲ್ಲೂ ಕೂಡ ದೊಡ್ಡ ಶಾಕ್ ಸಿಕ್ತು. ಗವರ್ಮೆಂಟ್ ಆರ್ಡರ್ಸ್ ಇಂದ ರಿಲೀಸ್ ಆದ 48 ಅವರ್ಸ್ ನಲ್ಲೇ ಈ ಮೂವಿನ ಕಂಪ್ಲೀಟ್ಲಿ ಟೇಕ್ ಡೌನ್ ಮಾಡ್ತಾರೆ. ಇಲ್ಲಿ ಮೇನ್ ಪ್ರಶ್ನೆ ಏನಂದ್ರೆ, ನಮ್ಮ ಸಿಸ್ಟಮ್ ಯಾಕೆ ಈ ತರ ಕತೆ ಹೇಳಕ್ ಇಷ್ಟ ಪಡಲ್ಲ, ರಿಯಾಲಿಟಿನ ಜನರ ಮುಂದೆ ತರೋಕೆ ಅಷ್ಟೊಂದು ಭಯ ಪಡ್ತಿದೆ. ಅಷ್ಟಕ್ಕೂ ಮೂವಿಯ ಸ್ಟೋರಿ ಏನು, ಯಾಕೆ ಅಷ್ಟೊಂದು ಕಂಟ್ರೋವರ್ಸಿ ಕ್ರಿಯೇಟ್ ಮಾಡ್ತಿದೆ, ಮೂವಿನ ಯಾಕೆ ಬ್ಯಾನ್ ಮಾಡಿದ್ರು ಅಂತ ಒಂದೊಂದಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಮೂವಿಯ ಕತೆ ಸೆಟ್ ಆಗಿರೋದು 1980s ಮತ್ತು 19s ಕಾಲದ ಪಂಜಾಬ್ ನಲ್ಲಿ. ಇದು ರಿಯಲ್ ಲೈಫ್ ಹ್ಯೂಮನ್ ರೈಟ್ಸ್ ವರ್ಕರ್ ಜಸ್ವಂತ್ ಸಿಂಗ್ ಅವರ ನಿಜವಾದ ಜೀವನ ಮತ್ತೆ ಸಿಸ್ಟಮ್ ವಿರುದ್ಧ ಅವರು ಹೋರಾಟ ಮಾಡಿರೋದು ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಆ ಸಮಯದಲ್ಲಿ ಪಂಜಾಬ್ ನಲ್ಲಿ ಸುಮಾರು 25,000 ಜನ ಹೇಗೆ ಮಿಸ್ಸಿಂಗ್ ಆಗ್ತಾರೆ ಅಂತ ಜಸ್ವಂತ್ ಸಿಂಗ್ ತನ್ನ ವಾಯ್ಸ್ ರೈಸ್ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಅದರ ವಿರುದ್ಧ ಒಂದು ದೊಡ್ಡ ಇನ್ಕ್ವೈರಿ ಶುರು ಆಗುತ್ತೆ. ನಮ್ಗೆ ಏನು ಅನ್ಸುತ್ತಂದ್ರೆ ಪೊಲೀಸ್ ಅವರು ನಮ್ಗೆ ಕಾಪಾಡೋಕೆ ಇರೋದು ಅಂತ. ಆದ್ರೆ ಈ ಮೂವಿನಲ್ಲಿ ಸಿಸ್ಟಮ್ದು ಒಂದು ಭಯಾನಕ ಮುಖವಾಡನ ತೋರಿಸಿದ್ದಾರೆ. ಇಲ್ಲಿ ಕಾಪಾಡೋ ಪೊಲೀಸ್ ಅವರೇ ಕೊಲ್ಲಕ್ಕೆ ಶುರು ಮಾಡ್ತಾರೆ. ತಮ್ಮ ಪರ್ಸನಲ್ ಪ್ರಮೋಷನ್ ಗಾಗಿ, ತಮ್ಮ ಕೆಲಸ ಗ್ರೋ ಮಾಡಕ್ಕೆ ಸಿಸ್ಟಮ್ ಒಳಗಡೆ ಇರೋ ಕೆಲವರು ಕೆಟ್ಟವರು ಟೆರರಿಸ್ಟ್ ಅಂತ ತನ್ನ ಸ್ವಾರ್ಥಗಾಗಿ ನಾರ್ಮಲ್ ಪೀಪಲ್ ನ ಕೊಲೆ ಮಾಡ್ತಾರೆ. ಬರೀ ಅವ್ರನ್ನ ಕೊಲ್ಲಲ್ಲ, ಅವ್ರನ್ನ ಕೊಲ್ಲಿ ಅನ್ಕ್ಲೇಮ್ ಬಾಡಿ ಅಂತ ಅವರ ಬಾಡಿಗಳನ್ನ ಫ್ಯಾಮಿಲಿಗೆ ಕೊಡದೆ ಅವರೇ ಸುಡ್ತಾರೆ. ಕೆಲವು ಬಾಡಿಗಳನ್ನ ನದಿಯಲ್ಲೇ ಬಿಡ್ತಾರೆ. ಅದರ ವಿರುದ್ಧ ಒಬ್ಬ ಸಾಮಾನ್ಯ ಮನುಷ್ಯ ಜಸ್ವಂತ್ ಸಿಂಗ್ ಹೇಗೆ ನಾಯಕಾಗಿ ನಿಂತ್ಕೋತಾನೆ ಅನ್ನೋದೇ ಈ ಮೂವಿಯ ಸ್ಟೋರಿ. ಅವನು ಜಸ್ಟಿಸ್ ಕೇಳ್ತಿರೋದು ಯಾರು ಸತ್ತಿದ್ದಾರೆ ಅವರಿಗಾಗಿ. ಯಾರು ಸತ್ತಿದ್ದಾರೆ ಅವರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡದೆ ಅನ್ಕ್ಲೇಮ್ ಬಾಡಿ ಅಂತ ಸುಟ್ಟು ಹಾಕ್ತಾರಲ್ಲ, ಅದಕ್ಕಾಗಿ ಅವನು ಜಸ್ಟಿಸ್ ಬೇಕು ಅಂತ ನಿಂತ್ಕೋತಾನೆ. ಈಗ ಆಕ್ಟಿಂಗ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮೊದಲನೇದಾಗಿ ದಿಲ್ಜಿತ್ ಅವರ ಕರಿಯರ್ ನಲ್ಲೇ ಇದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು. ಶಾರುಖ್ ಖಾನ್ ಅವರೇ ಸ್ವತಃ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಇಂಡಿಯಾದಲ್ಲಿ ಒನ್ ಆಫ್ ದಿ ಬೆಸ್ಟ್ ಆಕ್ಟರ್ ಇದ್ದಾರೆ ಅಂದ್ರೆ ಅದು ದಿಲ್ಜಿತ್ ಅಂತ. ಈ ಮೂವಿ ನೋಡಿದಾಗ ಶಾರುಖ್ ಖಾನ್ ಅವರ ಮಾತು ನಿಜ ಅನ್ಸುತ್ತೆ. ನಾವು ಮೊದಲು ದಿಲ್ಜಿತ್ ನ ತುಂಬಾ ಜಾಲಿ ಮತ್ತೆ ಕಾಮಿಡಿ ರೋಲ್ಸ್ ನಲ್ಲಿ ನೋಡಿದೀವಿ, ಆದ್ರೆ ಇಲ್ಲಿ ಕಂಪ್ಲೀಟ್ಲಿ ಉಲ್ಟಾ. ಈ ಕ್ಯಾರೆಕ್ಟರ್ ನಲ್ಲಿ ಅವರ ಸೀರಿಯಸ್ ಆಕ್ಟಿಂಗ್ ಮತ್ತೆ ಅವರ ಕಣ್ಣಲ್ಲಿರೋ ಎಮೋಷನ್ಸ್, ಜಸ್ಟಿಸ್ ಬೇಕು ಅಂತ ಪರದಾಟ, ಆ ಎಲ್ಲ ನೋಡಿ ಕಣ್ಣಲ್ಲಿ ನೀರ್ ಬರೋ ಹಾಗೆ ಆಕ್ಟಿಂಗ್ ಮಾಡಿದ್ದಾರೆ. ಜೊತೆಗೆ ಅರ್ಜುನ್ ರಾಮ್ಪಾಲ್ ಕೂಡ ತುಂಬಾ ನ್ಯಾಚುರಲ್ ಮತ್ತೆ ಪವರ್ಫುಲ್ ಆಕ್ಟಿಂಗ್ ಮಾಡಿದ್ದಾರೆ. ಆದ್ರೆ ಈ ಮೂವಿನ ಇನ್ನೂ ದೊಡ್ಡ ಲೆವೆಲ್ ಗೆ ತಗೊಂಡು ಹೋಗಿದ್ದು ಯಾರು ಗೊತ್ತಾ? ಈ ಮೂವಿನಲ್ಲಿ ಇರೋ ವಿಲನ್ ಕ್ಯಾರೆಕ್ಟರ್, ವಿಶೇಷವಾಗಿ ಸುವೇಂದರ್ ಪಾಲ್ ವಿಕ್ಕಿ ಅವರು ಮಾಡಿರೋ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್. ಗುರು ರೀಸೆಂಟ್ ಟೈಮ್ ನಲ್ಲಿ ಈ ರೇಂಜ್ ಗೆ ಭಯ ಪಡಿಸೋ ವಿಲನ್ ಕ್ಯಾರೆಕ್ಟರ್ ನಾವು ನೋಡಿಲ್ಲ. ಅವರು ಸ್ಕ್ರೀನ್ ಮೇಲೆ ಬಂದಾಗ ಫುಲ್ ಕೋಲ್ಡ್ ಟೆರರ್ ಫೀಲ್ ಆಗುತ್ತೆ. ಆಕ್ಟಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಈ ಮೂವಿಗೆ ಫುಲ್ ಮಾರ್ಕ್ಸ್ ಕೊಡಬಹುದು. ಕೊನೆಯದಾಗಿ ಈ ಮೂವಿನ ಯಾಕೆ ನೋಡ್ಬೇಕು ಅಂದ್ರೆ, ನೀವು ಬರೀ ಐಟಮ್ ಸಾಂಗ್, ಕಾಮಿಡಿ, ಫೈಟ್ ಇರೋ ಎಂಟರ್ಟೈನ್ಮೆಂಟ್ ಹುಡುಕ್ತಾ ಇದ್ರೆ ಈ ಮೂವಿ ನಿಮಗಲ್ಲ. ಆದ್ರೆ ನೀವು ಒಂದು ಐ ಓಪನಿಂಗ್ ರಿಯಲ್ ಲೈಫ್ ಟ್ರೂತ್ ತೋರ್ಸೋ ದೊಡ್ಡ ಮಾಸ್ಟರ್ ಪೀಸ್ ಥ್ರಿಲ್ಲರ್ ಹುಡುಕ್ತಾ ಇದ್ರೆ ಈ ಮೂವಿ ಅಬ್ಸಲ್ಯೂಟ್ಲಿ ಮಸ್ಟ್ ವಾಚ್. ಇತಿಹಾಸದ ಈ ವಿಷಯ ಗೊತ್ತಿಲ್ಲದೆ ಇರುವವರಿಗಂತೂ ಈ ಮೂವಿ ತುಂಬಾ ಡೀಪ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಕೆಲವು ಸೀನ್ಸ್ ಮಾತ್ರ ಲಿಟ್ರಲಿ ಒಂದು ಅನ್ಫಿಲ್ಟರ್ ಹಾರರ್ ಮೂವಿ ತರ ಫೀಲ್ ಕೊಡುತ್ತೆ. ಪವರ್ ತುಂಬಾ ತಪ್ಪು ದಾರಿಯಲ್ಲಿದ್ದಾಗ ಒಬ್ಬ ಸಾಮಾನ್ಯ ಮನುಷ್ಯ ಪ್ರಶ್ನೆ ಮಾಡೋದು ಎಷ್ಟು ಮುಖ್ಯ ಅಂತ ಈ ಮೂವಿ ತುಂಬಾ ದೊಡ್ಡ ಲೆಸನ್ ಹೇಳ್ಕೊಡುತ್ತೆ. ಈ ಮೂವಿಯ ಮೊದಲು ಹೆಸರು ಪಂಜಾಬ್ 95 ಅಂತ ಇಕ್ಕಿದ್ರು, ಆದ್ರೆ ಸೆಂಟ್ರಲ್ ಬೋರ್ಡ್ ಅವರು ಪಂಜಾಬ್ ಹೆಸರು ಪೂರ್ತಿ ತೆಗಿ ಅಂತ ಹೇಳಿದ್ರಂತೆ. ಸೊ ಗೆಳೆಯರೆ, ಸತ್ಲುಜ್ ಮೂವಿ ಒಂದ್ಸರಿ ನೀವು ನೋಡಿದಾಗ ಹೊಸ ತರ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇಂಡಿಯಾದಲ್ಲಿ ಈಗ ಬ್ಯಾನ್ ಆಗಿದ್ರು ಇಂಟರ್ನ್ಯಾಷನಲ್ ಆಡಿಯನ್ಸ್ ಗೆ ಅವೈಲೇಬಲ್ ಇದೆ ನೋಡಕ್ಕೆ. ನಂಗೆ ಒಂದಂತೂ ಗೊತ್ತಾಗ್ತಾ ಇಲ್ಲ, ಯಾಕೊಂದು ಸ್ಟೇಟ್ ಹೀಗೆ ಯೋಚನೆ ಮಾಡ್ತಿದೆ, ಇಂಡಿಯನ್ ಆಡಿಯನ್ಸ್ ನೋಡಬಾರ್ದು ಅಂತ ಯಾಕೆ ಹೀಗೆ ಮಾಡ್ತಿದೆ ಅಂತ ನಂಗಂತೂ ಗೊತ್ತಿಲ್ಲ. ದಿಲ್ಜಿತ್ ಅವರು ಕೂಡ ಆನ್ಲೈನ್ ಬಂದು ಮೂವಿಯ ಪೈರಸಿಗೆ ಸಪೋರ್ಟ್ ಮಾಡಿದ್ರು, ನಿಮ್ಗೆ ಎಲ್ಲಿ ಸಿಗುತ್ತೆ ನೋಡಿ ಅಂತ. ನಾನು ಒಪ್ಕೋತೀನಿ ಪ್ರೊಡ್ಯೂಸರ್ಗೆ ಇದು ಲಾಸ್ ಅಂತ, ಆದ್ರೆ ಅವರ ಮೇನ್ ಮೋಟಿವ್ ಆಗಿ ಏನಂದ್ರೆ ಈ ಮೂವಿನ ಜಾಸ್ತಿ ಜನ ನೋಡ್ಬೇಕು. ನಾನು ಹೇಳ್ತಲ್ಲ ನೀವು ಪೈರಸಿಯಲ್ಲಿ ಹೋಗಿ ನೋಡಿ ಅಂತ, ನಿಮ್ಗೆ ಎಲ್ಲಿ ಸಿಗುತ್ತೆ ಅಲ್ಲಿ ನೋಡಿ ಮೂವಿ. ಅವ್ರು ವೇಟ್ ಮಾಡಿ ಇಂಡಿಯಾದಲ್ಲಿ ಅವೈಲೇಬಲ್ ಆಗೋ ತನಕ. ನಿಮ್ಮಲ್ಲಿ ಯಾರಾದ್ರೂ ಈ ಮೂವಿ ಬ್ಯಾನ್ ಆಗೋ ಮುಂಚೆ G5 ನಲ್ಲಿ ಈ ಮೂವಿ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಚ್ಚಿ ಎಕ್ಸ್ಪ್ಲೈನ್.